ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ. ಒಂದ್ ಕತೆ ಹೇಳ್ತೀನಿ. ಇಲ್ಲೆಲ್ಲ ತಲವಾರದು ರೆಡಿ ಮಾಡಿ ಇಟ್ಟಾರ್ರಿ. ಯಾಕಂದ್ರೆ ಲಾಸ್ಟ್ ಕಡಿಸೇವ ಮಾಡೋ ಸಲುವಾಗಿ ಇಟ್ಟಾರ. ಈ ಕಡಿಸೇವ ಅನ್ನೋದು ಯಾವಾಗ ಮಾಡ್ತಾರಂದ್ರೆ ಭರತ ಹುಣ್ಣಿಮೆ ದಿನ ಮಾಡ್ತಾರ್ರಿ. ಇದು ಯಾಕೆ ಮಾಡ್ತಾರ ಅವತ್ತಂದ್ರೆ ದೇವ್ರ ವಾಪಸ್ ಗವಿ ಒಳಗೆ ಹೋಗ್ತಾನ್ರಿ, ಅದಕ್ಕೆ ಹೇಳಿ ಕಡಿಸೇವ ಮಾಡ್ತಾರೆ. ಇಲ್ಲೆಲ್ಲ ನೋಡ್ಬೋದು ನೀವು, ಪುರೋಹಿತರು ಕಾಶಿ ಉಟ್ಟು ರೆಡಿ ಆಗ್ಯಾರ. ಈ ಸದ್ದು ಕಡಿಸೇವ ಮಾಡಕ್ಕೆ ಗುಡಿ ಒಳಗೆ ಹೋಗ್ತಾರೆ. ಈಗ ಇಲ್ಲಿ ಗುಡಿಯಾಗ ಬಂದೇವ್ರಿ ಒಳಗೆ. ಈಗ ಕಡಿ ಸೇವೆ ಮಾಡ್ಲಿಕ್ಕೆ ಲಾಸ್ಟ್ ಪುರುವಂತ ಆಗ್ಬಿಡ್ತಾರೆ ಎಲ್ಲ ಪುರುವಂತರು.
ಈಗೆಲ್ಲ ಕಡಿಸೇವ ನೋಡ್ಕೊಂಡೇವ್ರಿ. ನೋಡ್ಕೊಂಡು ಹೊಳಿಗೆ ಜಳಕಕ್ಕೆ ಬಂದೇವಿ. ಸಿಕ್ಕಾಪಟ್ಟಿ ಜನ ಅದಾರ. ಹೊಳೆ ಜಳಕ ಹೆಂಗೆ ನಡೆದ ಮಂದಿದು ಪೂರಾ ತುಂಬ್ಯಾದ ಮಂದಿ. ಆ ಕಡೆನೂ ಈ ಕಡೆನೂ. ಈಗ ಆ ಕಡೆನೂ ಭಾಳ ಅದ, ಈ ಕಡೆನೂ ಭಾಳ ಅದ್ರಿ ಮಂದಿ. ನೋಡ್ರಿ ಮಂದಿ ಅಟ್ಟದ ಹೊಳ್ಯಾಗ. ಈಗ ಇಷ್ಟು ಮಂದಿ ಅದ ನೋಡ್ರಿ. ನೀವು ಹೊಂಟೇವ್ ನೋಡ್ರಿ ತೆಪ್ಪದಾಗ ಹೊಂಟಿವಿ. ಹಾಯ್ ಮಾಡಿಬಿಡ್ರಲ್ಲ. ಯಾರಿಲ್ರಿ? ಇದು ಯೂಟ್ಯೂಬ್ ಬ್ಲಾಗ್ ಅದ್ರಿ. ಇಲ್ಲಿ ಭಾಳ ರಸ್ ಆಗತ್ತೆ. ಆಚೆ ಕಡೆ ಹೊಂಟಿವ್ರಿ, ಆಚೆ ಕಡೆನೂ ರಸ್ ಐತಿ ನೋಡ್ರಿ. ಒಬ್ಬರೊಬ್ಬರು 20 ರೂಪಾಯಿ ಕೊಡ್ರಿ. ಕೊಡ್ರಿ, ನಾವು ಹಡಗದವ್ರ ಇದ್ದೇವೆ. ಕೊಡ್ರಿ, ನೀವು ಹಡಗದವ್ರಿ. ನಾನು ಬೀಗಿದ್ದೀನ. ನೀವು ಇದು ಮಾಡಿದ ನಿಂದೊಬ್ಬನ ಪ್ರಿಯ ಅದ್ರಿ. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮಲ್ ಹೇಳ್ತಾ ಇಲ್ಲ. ನಮ್ಮ ಹತ್ರ ಬೇಡ. ಬಂದೇವ್ ನೋಡ್ರಿ ಜಳಕ ಮಾಡ್ಲಕ್ಕ. ಬ್ಯಾಗ್ ಇಟ್ಟು ನಮ್ಮ ಮಾಮ ಇಲ್ಲೇ ಬಂದು ನಿಂತೀವಿ. ರಾಡ್ ಎದತ್ತ ಇದು ಅನ್ಸ್ಲಾತ. ರಾಡ್ ಎದ ಕಲ್ಲದ್ರಿ ಇಲ್ಲಿ ರಾಡಿ ಇರುತ್ತದೆ. ಆದ್ರೂ ಒಂದ್ ಸ್ವಲ್ಪ ಸಹಿಸ್ಕೊಂಡು ಜಳಕ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಅಲ್ಲ ಬೆಂಗಳೂರು ಭಾಷೆ ಮಾತಾಡತ್ತ. ಇಲ್ಲೇ ಮಾಡಮ್ರಲ್ಲ ಜಳಕ. ಹಾ ರೀ, ಇಲ್ಲಿ ಮಾಡಮ್ರಿ ಜಳಕ. ಮುಂದಾಟ್ರು ಹೋದಂಗ ಹಂಗೆ ಎಲ್ಲಿ ಕಲ್ಲ ಇಲ್ಲಿ ಅಂದ್ರೆ ಅದು 500 ಮೀಟರ್ ಆಗ್ತದ. ವೀರಗೊಟ್ಟದನ್ ಪ್ರಸಾದ್ ಇದು. ನಂದು ಖಾಲಿ ಆಗ್ಯದ್ರಿ. ಇವ್ರೆಲ್ಲ ಒಂದ್ ರೌಂಡ್ ಬ್ಯಾಟಿಂಗ್ ಬಾರಿಸಿ ನಿಂತಾರ. ಮುಗ್ದವ್ರ ನಮ್ಗೆ ನೀರಿನ 1 ಲೀಟರ್ ಇದು 2 ರೌಂಡ್ ಮುಗ್ದಾವ. ನಮ್ಮ ಮಾಮ ಅಂತ ಒಂದು ಮುಂಜಾನೆ ಉಳತಾನೆ ಇನ್ನ ಆಗ್ಬೋದು. ಬಾಯ್ ಗಾಯ್ಸ್. ನಾವು ಹೋಗ್ತಾ ಇದ್ದೇವೆ ನಮ್ಮೂರಿಗೆ. ಬಾಯ್. ಅಂಬ್ಲಿ ಕುಡಿಯತ್ತೀನ್ರಿ. ಹೆಂಗದ್ ನೋಡ್ರಿ ಅಂಬ್ಲಿ. ಮಸ್ತ್ ರೀ ಅಂಬ್ಲಿ ಇದು. ನೀವೆಲ್ಲ ಟೇಸ್ಟ್ ಮಾಡ್ರಿ. ಇಲ್ಲಿ ಬಂದು ವೀರಗೊಟ್ಟ ಐತಿ, ಬಂದು ಒಂದ್ಸಲ ಟೇಸ್ಟ್ ಮಾಡಿ ನೋಡ್ರಿ. ಇದು ತಿಂಪಿಣಿ ಮೌನೇಶ್ವರನ ಹಳಿ ಈಚೆ ಕಡೆ ರೀ. ವೀರಗೊಟ್ಟ ಹೆಸರು ವೀರಘಟ್ಟ. ಇಲ್ಲಿ ಬಂದಿದ್ವಿ. ಪ್ರಸಾದ ಎಲ್ಲ ಮುಗಿಸಿವಿ. ಈಗ ಮುಗಿಸಿ ಇಲ್ಲಿ ಬಂದೇವಿ. ಇಲ್ಲಿ ನೋಡ್ರಿ, ಇಲ್ಲಿ ಮೌನೇಶ್ವರದ ಮೂರ್ತಿ ಮಾಡ್ಯಾರ. ತೋರಿಸ್ತೀನಿ ಬರ್ರಿ ನಮಗೆ. ಇಲ್ಲಿ ನೋಡ್ರಿ ನೀವು, ಇವತ್ತು ಭಾರತ ಹುಣ್ಣಿಮೆ ಕೊನೆಯ ದಿನ ರೀ. ಇವತ್ತು ಜಾತ್ರೆದ ಕೊನೆಯ ದಿನ. ದೇವ್ರ ಹೊಳಿಗೆ ಹೊಂಟದ್ರಿ. ಪಾಲ್ಕಿ ಮುಖಾಂತರ ದೇವ್ರ ಹೊಳಿಗೆ ಹೋಗ್ತದ. ಪಾಲ್ಕಿ ಹೊಳಿ ದಂಡಿಗಿಟ್ಟು ಅದ್ರೊಳಗಿದ್ದಂಥ ಹೂಜಿ ಮತ್ತು ಚಪ್ಪಗಟ್ಲಿ ಅಂತ ತೊಗೊಂಬಂದು ತೀರ್ಥ ಹಾಕ್ತಾರ್ರಿ. ಇಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರು ಏನದಾರಲ್ಲ, ಅವರು ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಹಾಕ್ತಾರ್ರಿ. ಎದರ್ಲೆ ಅಂದ್ರೆ ಆ ಹೂಜಿ ಏನಿರ್ತದಲ್ಲ ದೇವ್ರದು, ಅದರಲ್ಲೇ ಎಲ್ಲರಿಗೆ ತೀರ್ಥ ಹಾಕ್ತಾರೆ. ಬಂದವ್ರಿಗೆಲ್ಲ ಬಂದು ಭಕ್ತಾದಿಗಳು ಏನು ಮಾಡ್ತಾರಂದ್ರೆ ಆ ತೀರ್ಥನ ತಲೆ ಮೇಲೆ ತಾವು ಹಾಕ್ಕೊಂಡು, ಆಮೇಲೆ ಹಾಗೆ ಅವರು ತಂದಂಥದ್ದು ಬಾಟ್ಲಿ ಆಗಲಿ ಏನೇ ಒಂದು ಹೂಜಿ ಆಗಲಿ, ಅವರು ಮನೆಯಿಂದ ಹೂಜಿ ತಂದಿರ್ತಾರೆ. ಅದರಾಗೆಲ್ಲ ತುಂಬಿಕೊಂಡು ಅದನ್ನು ಒಯ್ದು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಡೈಲಿ. ಇಲ್ಲೈತೆ ನೋಡ್ರಿ, ಇದೇ ಹೂಜಿಯಿಂದ ನೀರು ಹಾಕ್ತಾರೆ ತಲೆ ಮೇಲೆ, ತೀರ್ಥ ಹಾಕ್ತಾರೆ. ಎಲ್ಲ ಭಕ್ತರಿಗೆ ತೀರ್ಥ ಹಾಕೋದಾದ್ಮೇಲೆ ಪಾಲ್ಕಿ ಗುಡಿಗೆ ಬರ್ತದ್ರಿ. ಗುಡಿಗೆ ಬಂದು ಪ್ರದಕ್ಷಿಣೆ ಹಾಕ್ತದ. ಇದ್ರಾಗ 2 ಪಾಲ್ಕಿ ಅವ. ಒಂದು ಸುಗುರೇಶ್ವರ ಅವ್ರದ್ದು, ಆಮೇಲೆ ಇನ್ನೊಂದು ನಮ್ಮ ತಿಂತಣಿ ಮೌನೇಶ್ವರ ಅವ್ರದ್ದು. 2 ಕೂಡ ಗವಿ ಒಳಗೆ ಹೋಗ್ತಾವ. ಇಲ್ಲಿ ಹೊಂಟಾವ ನೋಡ್ರಿ ದೇವ್ರುಗಳು ಗವಿ ಒಳಗೆ. ಇಲ್ಲಿ ಹೊಂಟನ್ ನೋಡ್ರಿ ದೇವ್ರ. ಇದೇ ರೀ ಗವಿ ಒಳಗೆ ಹೊಂಟದ್ರಿ ದೇವ್ರ. ನಾವು ಎಲ್ಲ ತೀರ್ಥ ಹಾಕ್ಸ್ಕೊಂಡು ಇವತ್ತು ಲಾಸ್ಟ್ ಡೇ ಅಲ್ರಿ ಜಾತ್ರೆದು. ಅದಕ್ಕೆ ಜಾತ್ರೆಗೆ ಒಂದು ರೌಂಡ್ ಹೋಗಿ ಬರಮ್ಮ ಹೇಳಿ ಎಲ್ಲರೂ ಡಿಸೈಡ್ ಮಾಡಿ ಜಾತ್ರೆಗೆ ಬಂದೀವ್ರಿ. ಇಲ್ಲಿ ಬಂದು ಹುಡುಗರು ಟ್ರೈನ್ದಾಗ ಕುಂದ್ರು ಮನಾತಿದ್ರು. ನಾವು ಹಂಗೆ ಕುಂತೀವಿ ಟ್ರೈನ್ದಾಗ. ಎಲ್ಲರೂ ನಾವು, ನಮ್ಮ ಮಾಮ, ನಮ್ಮ ಅಣ್ಣ ಎಲ್ಲರೂ ಕುಂತೀವಿ ಟ್ರೈನ್ದಾಗ. ಹಾಯ್ ಮಾಡ ಹಾಯ್.
ಓ ಲೈಕ್ ಮಾಡಿ ಶೇರ್ ಮಗ ನೀನು ಕರೆಕ್ಟಾಗಿ ಹೇಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕುಲದಲ್ಲಿ ಯಾವುದೋ ಹುಚ್ಚಪ್ಪ ಮದದಲ್ಲಿ